ಸೂರ್ಯಕಾಂತಿ ಸೂರ್ಯಕಾಂತಿ. ನಿನ್ ಪ್ಲಾನು ತುಂಬಾ ಸಕ್ಸಸ್ ಆಗ್ತಾ ಇದೆ ಕಣೆ. ಗಂಗಾ ನಿನ್ ಮಾತು ನಂಬ್ಕೊಂಡು ಒಡವೆಗಳನ್ನೆಲ್ಲ ತಗೊಂಡ್ ಬರ್ತಾ ಇದ್ದಾಳೆ. ಅವಳ ದೌರ್ಬಲ್ಯ ಏನು ಅಂತ ನನಗೆ ಗೊತ್ತು. ಅವಳ ಹತ್ರ ಹೇಗ್ ಮಾತಾಡಿದ್ರೆ ಬುಟ್ಟಿಗೆ ಬೀಳ್ತಾಳೆ ಅಂತನೂ ನನಗೆ ಗೊತ್ತು. ನೋಡ್ತಾ ಇರು ಒಡವೆಗಳನ್ನ ಈಗ ಹೇಗ್ ಕೊಡ್ತಾಳೆ ಅಂತ. ಏ ಸಾವಿತ್ರಿ, ನನ್ನನ್ನು ಏನೇ ಅನ್ಕೊಂಡಿದ್ಯಾ? ನಾನ್ ಗೂಬೆನಾ, ಶತದಡ್ಡಿನಾ? ನನ್ನನ್ನು ಹೇಗ್ ಬೇಕಾದ್ರೂ ಮೋಸ ಮಾಡ್ಬೋದಾ? ಹೇಗೆ ನನ್ನ ಒಡವೆಗಳನ್ನ ತಗೊಂಡು ಹೋಗಿ ಮಾರ್ಕೊಂಡು ಆಮೇಲೆ ಬಸ್ಸಲ್ಲಿ ಕಳ್ತನ ಆಯ್ತು ಅಂತ ಹೇಳ್ಬೇಕು ಅಂತಿದ್ಯಾ? ಇಲ್ಲ ನಕಲಿ ಒಡವೆಗಳನ್ನ ಕೊಟ್ಟು ನನ್ನ ಮೋಸ ಮಾಡ್ಬೇಕು ಅಂತಿದ್ಯಾ? ಗಂಗಾ, ನೀನ್ ಏನ್ ಹೇಳ್ತಾ ಇದ್ಯಾ? ಸಾಕ್ ಸುಮ್ನಿರೆ. ನೀವಿಬ್ರು ಅಂಗಡಿ ಬೀದಿಲ್ ಮಾತಾಡ್ತಾ ಇದ್ದಿದ್ದನ್ನ ಕಾಂತಿ ಕೇಳಿಸ್ಕೊಂಡಿದ್ದಾಳೆ. ನಂಗೆ ಬಂದು ಹೇಳಿದ್ದು. ಅಯ್ಯೋ 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 ಅಯ್ಯೋ, ಎಂತೆಂತ ಜನ ಅವರಪ್ಪ. ಮನೆ ಹಾಳು ಮಾಡೋರು, ಸಂಸಾರನೇ ಒಡೆಯೋರು ಅಲ್ವೇ? ನೀನ್ ಹಾಗೆ ಹೇಳ್ದೆ ಕಾಂತಿ ಯಾಕೆ ಬಂದು ಹಾಗೆ ಹೇಳ್ತಾಳೆ? ಅಯ್ಯೋ, ನಾವು ಬಡವರಾಗಿ ಹುಟ್ಟಬಾರ್ದಾಗಿತ್ತು ಕಣೆ. ಇದಕ್ಕೆ ನಾನು ಹೇಳಿದ್ದು ನಿನ್ ಒಡವೆ ಸಹವಾಸನೆ ಬೇಡ ಅಂತ. ಏನ್ ಮಾಡೋದು? ನನ್ನ ಹಣೆ ಬರ. ನನ್ ಗಂಡ ಸರಿ ಇಲ್ಲ. ನನ್ ಒಡವೆನೆಲ್ಲ ತಗೊಂಡೋಗಿ ಹಡ ಇಟ್ಬಿಟ್ಟ. ಸಂಬಂಧಿಕರು ಮನೆಗೆ ಮದ್ವೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ತಪ್ಪಾಯ್ತು. ಬೇಡ ಗಂಗಾ, ನಿನ್ ಒಡವೆನೂ ಬೇಡ, ನಿನ್ ಸಹಾಯನೂ ಬೇಡ. ಇನ್ ಮುಂದೆ ನಾವಿಬ್ರು ಸ್ನೇಹಿತರಾಗಿರೋದು ಬೇಡ. ಆಯ್ತಾಯ್ತು, ಸಮಾಧಾನ ಮಾಡ್ಕೊ. ನಮ್ ಕಾಂತಿ ಬಂದ ಈ ವಿಷಯ ನನ್ನ ಹತ್ರ ಹೇಳಿದಾಗ ಒಂದು ಸಲ ನನ್ನ ತಲೆ ಕಿರಿಕ್ ಅಂದ್ಬಿಡ್ತು. ನೀನನ್ ಕೇಳಿದ್ರಾಯ್ತು ಅಂತ ನೇರವಾಗಿ ಬಂದೆ. ನಿಮ್ಮ ಅತ್ತಿಗೆಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಅದಕ್ಕೆ ಬಾಯಿಗೆ ಬಂದಾಗೆ ಸುಳ್ಳು ಹೇಳಿದ್ದಾರೆ. ಅತ್ತಿಗೆ, ಒಂದ್ ನಿಮಿಷ, ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ದೀರಾ? ನಾನು ಹೇಳ್ದೆ ತಾನೆ, ನನ್ನ ಫ್ರೆಂಡ್ ಒಳ್ಳೆಯವಳು ಅಂತ ನಾನು ಹೇಳ್ದೆ ತಾನೆ. ಆ ಕಾಂತಿ ಮಾತು ಕೇಳ್ಕೊಂಡು ಒಳ್ಳೆ ಫ್ರೆಂಡ್ನ ನಾನು ಕಳ್ಕೊಂಡ್ಬಿಡ್ತಿದ್ದೆ. ಇವತ್ತು ಬಿಡಲ್ಲ ಅವಳು, ಮಾಡ್ತೀನಿ. ಅದಕ್ಕೆ ಇರಿ ಒಂದು ನಿಮಿಷ, ಏನಾಯ್ತು ಅಂತ ಬಿಡ್ಸಿ ಹೇಳಿ. ನನ್ನ ಫ್ರೆಂಡ್ ಸಾವಿತ್ರಿ ನನಗೆ ಮೋಸ ಮಾಡಕ್ ಹೊರಟಿದ್ದಾಳೆ ಅಂತ ಕಾಂತಿ ಹೇಳಿದ್ಲು. ಕಾಂತಿ ಮಾತು ಕೇಳ್ಕೊಂಡು ಸಾವಿತ್ರಿನ ಕೇಳಿದ್ದಕ್ಕೆ ನಾನು ಹಾಗೆಲ್ಲ ಮಾಡೋಳಲ್ಲ ಅಂತ ಗಂಡ ಮಗು ಮೇಲೆ ಪ್ರಮಾಣ ಮಾಡಿದ್ಲು, ಗೊತ್ತಾ? ಯಾರೋ ನೆನೆ ಕಾವಲ್ಗಿದ್ದಲ್ಲಿ? ಯಜಮಾನ್ರೆ, ಅವನೇ ಇದ್ದಿದ್ದು. ಇಲ್ಲ ಯಜಮಾನ್ರೆ, ನಿನ್ನೆ ಹುಷಾರಿಲ್ಲ ಯಜಮಾನ್, ಅದಕ್ಕೆ ಬಂದಿರಲಿಲ್ಲ ಯಜಮಾನ್ರೆ. ಹುಷಾರಿಲ್ಲ ಅಂದ್ರೆ ಹೊಗಳ್ಬೇಕಾಗಿತ್ತು. ಬೇರೆ ಯಾವನ್ನಾರ ಕಾವಲ್ಗೆ ಹಾಕ್ತಿದ್ವಿ ಅಲ್ಲಿ. ಈಗ ಹೋಯ್ತಲ್ಲ ಮೋಟ್ರ್, ಯಾವ ತಂದು ಕೊಡ್ತಾನೆ? ನಿಮಗೇನು ಯಜಮಾನ್ರು ತಾನೆ, ಹೋದ್ರು ಹೋಗ್ಲಿ. ಮರ್ಯಾದೆಯಿಂದ ನೀನು ಮೋಟ್ರ್ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಸಂಬಳದಲ್ಲಿ ಕತ್ರ ಸಾಕ್ಬೇಕಾಗತ್ತೆ. ನೀನ್ ನೋಡ್ದಾನೆ ಯಾವನ್ ಕದ್ದಿದ್ದು ಅಂತ? ಯಾರು ನೋಡಿದ್ದೀರಾ? ಯಾವನ್ ಕದ್ದಿದ್ದು? ನಿಜ ಒಪ್ಪಡೆ, ಇಲ್ಲಾಂದ್ರೆ ಒಬ್ಬೊಬ್ಬನಿಗೂ ಚರ್ಮ ಸುಳ್ದು ಬಿಡ್ತೀನಿ. ಶಂಕರ, ಇದ್ರಲ್ಲಿ ನಿಂದು ಕೈವಾಡ ಇದೆಯಾ? ಅಯ್ಯೋ, ಸತ್ವ ಇಲ್ಲ ಯಜಮಾನ್ರೆ. ಸಂತೆ ಕಟ್ಟೆ ಮನೆಯವ್ರ ತೋಟದಲ್ಲಿ ಕಳ್ಳತನ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ. ತಪ್ಪಾಗೋಯ್ತು ಬುದ್ಧಿ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಇನ್ಮೇಕೆ ಮಾಡಕ್ಕಿಲ್ಲ ಬುದ್ಧಿ. ಕಳ್ಳತನ ಮಾಡೋವಾಗ ತಪ್ಪು ಅನ್ಸಲಿಲ್ಲ, ಈಗ ತಪ್ಪು ಅನಿಸ್ತಾ ಇದೆಯಾ? ಏಯ್, ನಿಮ್ಮನ್ನೆಲ್ಲ ಹೀಗೆ ಬಿಟ್ಟರೆ ಕಳ್ಳತನನೇ ಚಾಳಿ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಸ್ಟೇಷನ್ ಅಲ್ಲಿ ಒಳಗಾಕಿ 4 ತೀಡಿದ್ರೇನೆ ಬುದ್ಧಿ ಬರೋದು ನಿಮ್ಗೆ. ಬಿಚ್ಚರೋ ಬಟ್ಟೆನ. ತೆಗಿ ಬಲೀನು, ಬಿಚ್ಚ ಬಲೀನ. ಸೈಕಲ್. ಆಯ್ತಮ್ಮ, ನಾನು ನಮ್ಮ ಭಾವನ ಹತ್ರ ಮಾತಾಡಿ ನೋಡ್ತೀನಿ. ಕಾಂತಿ, ನಾನು ಬೆಂಗಳೂರಿಗೆ ಹೋಗಿದ್ದು ಬರ್ತೀನಿ. ರೀ, ಇವಳು ರಂಗಣ್ಣನ ಹೆಂಡತಿ. ಭಾವ ರಂಗಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಹೇಗಾದರೂ ಮಾಡಿ ನನ್ನ ಗಂಡನ ಬಿಡಿಸ್ಕೊಡಿ ಅಂತ ಕೇಳ್ಕೊತಿದ್ದಾಳೆ. ಇವಳು ನೋಡಿದ್ರೆ ಅಯ್ಯೋ ಅನಿಸ್ತಿದೆ ರೀ. ಮಗು ಬೇರೆ ಇದೆ. ಏನಮ್ಮ, ನಿನ್ನ ಗಂಡ ಕದ್ದಿರೋದು ನಿಜ ತಾನೆ? ಸರಿ, ನೀನು ಹೊರಡಮ್ಮ. ಹಾಗಾದ್ರೆ ಪೊಲೀಸ್ನವ್ರ ಹತ್ರ ನಾನೇ ಮಾತಾಡಿ ರಂಗಣ್ಣನ ಬಿಡೋದಕ್ಕೆ ಹೇಳ. ಆಮೇಲೆ ಬೇಕಾದ್ರೆ ಭಾವನ ಹತ್ರ ಹೇಳ್ಬೋದಲ್ಲ. ಯಾವುದಕ್ಕೂ ಒಂದ್ಸಲಿ ಪುಟ್ಟಣ್ಣನ ಜೊತೆ ಮಾತಾಡಿ ನೋಡು. ನೀನು ಹೇಳಿದ್ರೆ ಅವನು ಒಪ್ಕೊಳ್ತಾನೆ. ನಾ ಹೊಡ್ತೀನಿ, ಲೇಟ್ ಆಗುತ್ತೆ. ಹುಷಾರು.